ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ 2015ರ ಶಿಕ್ಷಕರ ನೇಮಕಾತಿ ಪರೀಕ್ಷೆಯೊಳಗಡೆ ಬರ್ತಕ್ಕಂತಹ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಅವಧಿಯೊಳಗೆ ಬಿಡಿಸೋನು. ಈ ಪ್ರಶ್ನೆ ಪತ್ರಿಕೆ ಬಹಳಷ್ಟು ನಿಮಗೆ TET ಆಗಿರ್ತಕ್ಕಂಥದ್ದು CETಗಳಿಗೆ ಬಹಳಷ್ಟು ಉಪಯುಕ್ತ ಆಗ್ತಕ್ಕಂಥವುಗಳು. ಯಾರೂ ಕೂಡ ನೆಗ್ಲೆಕ್ಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೊದಲನೇ ಪ್ರಶ್ನೆ ಈ ರೀತಿಯಾಗ್ಯದ. ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನು ಗುರುತಿಸುವುದು ಅಂತಕ್ಕಂಥದ್ದು. ಅಂದರೆ ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನು ಗುರುತಿಸುವುದು ವಿದ್ಯಾರ್ಥಿಗಳಲ್ಲಿ ಅಂತೇಳಿ ನೋಡಿದಾಗ, ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆಗಳನ್ನು ಗುರುತಿಸ್ತದೋ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಯನ್ನು ಗುರುತಿಸ್ತದೋ, ಆ ತರಗತಿಯ ಸಾಧನೆಯ ಸಾಮಾನ್ಯ ಸಮಸ್ಯೆಗಳನ್ನು ಗುರುತಿಸ್ತದೋ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಮಾನಸಿಕ ಸಮಸ್ಯೆಗಳನ್ನು ಗುರುತಿಸ್ತದೋ ಅಂತಕ್ಕಂತಹ ವಿಷಯ ಬಂದಾಗ ಇಲ್ಲಿ ನಾವು ಪರ್ಟಿಕ್ಯುಲರಾಗಿ ನೋಡ್ಬೋದು. ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶವಾಗಲು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಅವುಗಳನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗ್ಯದ. ನಿರಂತರ ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮೇಟಿವ್ ಮತ್ತು ಸಮೇಟಿವ್ ಅಂದರೆ ವಿಶೇಷವಾಗಿ ನೀವೇನಪ್ಪ ಅಂತಂದ್ರೆ ಶಾಲಾ ಹಂತದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ FA1, FA2, FA3, FA4, SA1 ಮತ್ತು SA2 ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ 8ನೇ ತರಗತಿಯಲ್ಲಿ ಇರತಕ್ಕಂತಹ ಅನುಪಾತ ಏನು ಅಂಕಗಳಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಪ್ರಶ್ನೆ ಬಂದದ. 50-50 ಅದನೋ, 60-40 ಅಂಕಗಳ ಅನುಪಾತ ಇದೆಯೇನೋ, ಅಥವಾ 40-60ರ ಮೌಲ್ಯಮಾಪನದ ಅನುಪಾತ ಇದೆಯೋ, ಅಥವಾ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಅಂತೇಳಿ ನಾವು ನೋಡಿದಾಗ ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲಿ 40 ಮತ್ತು 60 ಅಂತಕ್ಕಂಥದ್ದು ನಾವು ಏನಪ್ಪ ಅಂತಂದರೆ ಇಲ್ಲಿ ಮೌಲ್ಯಮಾಪನದ ಒಂದು ಅನುಪಾತವನ್ನು 8ನೇ ತರಗತಿಯೊಳಗೆ ನೋಡ್ತೀವಿ. ಮೂರನೇ ಪ್ರಶ್ನೆ, ಸಾಧನಾ ಪರೀಕ್ಷೆಯು ಒಂದು ಪ್ರಮಾಣೀಕರಿಸಿದ ಪರೀಕ್ಷೆಯಾಗಿದ್ದು ಅದು ಮಾಪನ ಮಾಡುವುದು. ನೋಡ್ರಿ, ಸಾಧನಾ ಪರೀಕ್ಷೆ ಏನು ಪ್ರಮಾಣವನ್ನು ನಮ್ಮನ್ನು ಪರೀಕ್ಷೆ ಮಾಡ್ತೈತಿ ಅಂತೇಳಿ ಬಂದೈತಿ. ಅಂದರೆ ವಿದ್ಯಾರ್ಥಿಗಳ ಕೌಶಲ್ಯಗಳನ್ನು ಈ ಪರೀಕ್ಷೆ ಇಲ್ಲೇ ಪ್ರಮಾಣೀಕರಿಸ್ತದೋ, ಅವರ ವಿದ್ಯಾರ್ಥಿಗಳ ಜ್ಞಾನವನ್ನು ಅಥವಾ ಕೌಶಲ್ಯ ಮತ್ತು ಜ್ಞಾನವನ್ನು ಇಲ್ಲಿ ಪರೀಕ್ಷೆ ಮಾಡ್ತದೋ, ಅಥವಾ ಬುದ್ಧಿಶಕ್ತಿಯನ್ನು ಪರೀಕ್ಷೆಯನ್ನು ಮಾಡ್ತದ ಅಂಥೇಳಿ ನಾವು ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೌಲ್ಯ ಸಂಬಂಧಪಟ್ಟಂಗೆ ನಾವು ನೋಡಿದಾಗ, ಸಾಧನಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೋಡಿದಾಗ ಕೌಶಲ್ಯ ಮತ್ತು ಜ್ಞಾನ ಅಂತಕ್ಕಂಥದ್ದನ್ನು ಈ ಸಾಧನಾ ಪರೀಕ್ಷೆ ಏನು ಮಾಡ್ತೈತಿ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಗಳನ್ನು ಮಾಡುವುದರ ಮುಖಾಂತರವಲ್ಲೇ ಪ್ರಮಾಣೀಕರಿಸ್ತಕ್ಕಂಥದ್ದನ್ನು ಗಮನಿಸಬಹುದು, ಮಾಪನ ಮಾಡ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ ಈ ರೀತಿಯಾಗ್ಯದ. 2 ಛಲಕಗಳ ನಡುವೆ ಸಹಸಂಬಂಧ ಇದ್ದಾಗ ನಾವು ಏನು ಹೇಳಬಹುದು ಅಂತೇಳಿ. 2 ಛಲಕಗಳ ನಡುವೆ ಸಂಬಂಧ ಇದ್ದಾಗ ಹೆಂಗೆ 2 ಛಲಕಗಳು ಪರಸ್ಪರ ಸಂಬಂಧವನ್ನು ಹೊಂದ್ಯಾವೋ, 2 ಛಲಕಗಳು ಪರಸ್ಪರ ಸಂಬಂಧವನ್ನು ಹೊಂದಿಲ್ವೋ, 2 ಛಲಕಗಳು ಕಾರ್ಯಕಾರಣ ಸಂಬಂಧವನ್ನು ಹೊಂದಿದಾವೋ, ಅಥವಾ ಮೇಲಿನೂ ಯಾವುದೂ ಅಲ್ಲ. ವಿಶೇಷವಾಗಿ ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ಬೋದು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಎರಡನ್ನೂ ತೆಗೆದುಕೊಂಡಾಗ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಕಾರ್ಯಕ್ಕೆ ಅನುಸಂಧಾಗಿ ಸಂಬಂಧ ಏರ್ಪಡ್ತದೆ. ನೋಡಿ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಏನಪ್ಪ ಅಂತಂದ್ರೆ ಇಲ್ಲಿ ಸಂಬಂಧ ಏರ್ಪಟ್ಟು ಕಲಿಕೆ ಉಂಟಾಗ್ತೈತಿ. ಆ ರೀತಿಯೊಳಗೆ 2 ಛಲಕಗಳ ನಡುವೆ ಏನಾಗ್ತೈತಿ ಅಂತಂದರೆ ಕಾರ್ಯಕಾರಣ ಸಂಬಂಧವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತದೆ. 3ನೇ ಸರಿಯಾದ ಉತ್ತರ. ನೆಕ್ಸ್ಟ್, ಒಬ್ಬ ಸಂಶೋಧಕನು ಒಟ್ಟು ಜನಸಂಖ್ಯೆಯಲ್ಲಿ 100 ಸಂಭವನೀಯ ಪ್ರತಿದರ್ಶ ಮಾದರಿಯನ್ನು ಆಯ್ಕೆ ಮಾಡುತ್ತಾನೆ. ಇದು ಗುಂಪಿಗೋ, ಯಾವುದು ಚಿಕ್ಕನೋ, ಕ್ರಮಬದ್ಧನೋ, ಶ್ರೇಣೀಕೃತನೋ? ನೋಡಿ, ಪ್ರಶ್ನೆ ನೋಡ್ರಿ. ಒಬ್ಬ ಸಂಶೋಧಕನು ಅಂದರೆ ಒಂದು ಸಂಶೋಧಕ ಒಟ್ಟು ಜನಸಂಖ್ಯೆಯನ್ನು ತೆಗೆದುಕೊಂಡು ಅದರೊಳಗೆ 100 ಸಂಭವನೀಯ ಪ್ರತಿದರ್ಶ ಮಾದರಿಯನ್ನು ಆಯ್ಕೆ ಮಾಡ್ತಾನು. ಇಲ್ಲಿ ಬಂದಾಗ ನಮಗೇನಪ್ಪ ಅಂತಂದ್ರೆ ಜನಸಂಖ್ಯೆಯನ್ನು 100 ಸಂಭವನೀಯ ಪ್ರತಿದರ್ಶ ಮಾದರಿ ಮಾಡುವಾಗ ಯಾವುದು ಚಿಕ್ಕ ಅಂತಕ್ಕಂತಹ ಒಂದು ಅಂಶ ಸರಿಯಾಗಿ ನಮಗೆ ಗಮನದಲ್ಲಿರಬೇಕು. ಹೀಗಾಗಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 8ನೇ ತರಗತಿಯ 5 ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಏನು ಮಾಡಿರ್ತಾರೆ, ಅಂಕಗಳನ್ನು ತೆಗೆದುಕೊಂಡಾರ. ಹೆಂಗೆ? ಒಮ್ಮೆ 67, 65, 71, 57 ಮತ್ತು 45 ಇವು ಗಳಿಸಿರುವಂಥ ಅಂಕಗಳ ಸರಾಸರಿ ಅಂತೇಳಿ ನಾವು ಬಂದಾಗ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 61 ಆಗ್ತೈತಿ. ಯಾವ ರೀತಿ? ನೀವೆಲ್ಲ ಇವುಗಳನ್ನು ಏನು ಮಾಡಿರಿ ಅಂತಂದ್ರೆ ಕೂಡಿಸ್ಕೊಂಡು ಅವುಗಳನ್ನು ಡಿವೈಡೆಡ್ ಬೈ ಏನು ಮಾಡಿರಿ ಅಂತಂದ್ರೆ ಅಂಕಗಳನ್ನು 5ರಲ್ಲಿ ಭಾಗಿಸ್ರಿ. ಅವಾಗ ನಿಮಗೇನಪ್ಪ ಅಂತಂದ್ರೆ 61 ಸರಿಯಾಗಿ ಬರ್ತದೆ. ಒಟ್ಟು ಸರಾಸರಿ ಎಷ್ಟು ಬಂತು? 61. ಇನ್ನು ಅದೇ ರೀತಿ ನಾವು ನೋಡಿದಾಗ 7, 8, 4, 3 ಮತ್ತು 10ರ ಮಧ್ಯಾಂಕ ಇವುಗಳನ್ನು ಸಹಿತ ನಾವು ತೆಗೆದುಕೊಂಡಾಗ ಏನಾಗ್ತೈತಿ ಅಂತಂದರೆ ಇಲ್ಲಿ ನಾವು ಮಧ್ಯಾಂಕ ನೋಡಿದಾಗ ಏನಪ್ಪ ಅಂತಂದ್ರೆ 7 ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು.
ಇನ್ನು ನೆಕ್ಸ್ಟ್ ಪ್ರಶ್ನೆ 4 7 4 3 2 7 7 6 4 7 8 ಇದರ ಬಹುಲಕ ಮತ್ತು ರೂಢಿ ಬೆಲೆ ಅಂತೇಳಿ ನಾವು ನೋಡಿದಾಗ ಇಲ್ಲೇನಪ್ಪ ಅಂತಂದ್ರೆ ಒಂದನೇದು 7, ಯಾಕಂದರೆ 7 ಇಲ್ಲಿಯೂ ಅದ 1 2 3 ಈ ರೀತಿಯಾಗಿರ್ತಕ್ಕಂಥ 7 4 ಸರಿ ಏನಾಗೈತೆ ಅದರಲ್ಲಿ ಪದೇ ಪದೇ ಆಗಿರ್ತಕ್ಕಂಥದ್ದನ್ನು ಗಮನಿಸಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಸರಿಯಾದ ಉತ್ತರಗಳನ್ನು ಅಲ್ಲಿ ಹಾಕ್ತಕ್ಕಂಥದ್ದು. ಮುಂದೆ ಬರೋದು ನಾವೇನಪ್ಪ ಅಂತಂದ್ರೆ ಇಲ್ಲಿ 1 2 3 4 ಹೀಗೆ 10ರ ಮಾನಕ ವಿಚಲನೆ ಜೊತೆಗೆ ಅದರದೇ ಆಗಿರ್ತಕ್ಕಂತಹ 1 11 12 20ರ ಮಾನಸಿಕ ವಿಚಲನೆ ತೆಗೆದುಕೊಂಡಾಗ ಇಲ್ಲೇನಪ್ಪ ಅಂತಂದ್ರೆ ನಮಗೆ ಗಮನದಲ್ಲಿರ್ತಕ್ಕಂಥದ್ದು ಅಂಶವನ್ನು ನಾವಿಲ್ಲಿ ಸರಿಯಾದ ಉತ್ತರವನ್ನು 3 ನೋಡ್ತೀವಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಬಗೆಹರಿಸುವಂಥ ಸಮಸ್ಯೆಗಳು ಸಂಬಂಧಪಟ್ಟಿರೋದು ಯಾರಿಗೆ? ಮಾನಸಿಕ ಆರೋಗ್ಯವಂತರಿಗೋ ಅಥವಾ ಬೋಧನೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥದ್ದು, ಮಾನವ ವಿಕಾಸಕ್ಕೋ, ಹದಿಹರಿಯದವರು. ನೋಡಿರಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಬಂದಾಗ ಯಾವಾಗಲೂ ಇದೇನಪ್ಪ ಅಂತಂದ್ರೆ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂಗೆ ಇರ್ತದೆ. ಹೀಗಾಗಿ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳು ಬರ್ತಾವಲ್ಲ ಆ ಸಮಸ್ಯೆಗಳನ್ನು ಬಗೆಹರಿಸುವುದು ಶೈಕ್ಷಣಿಕ ಮನೋವಿಜ್ಞಾನ. ನೆಕ್ಸ್ಟ್, ಸಂಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರಾಂತ ಮನೋವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಅಬ್ರಾಹಂ ಮಾಸ್ಲೋನೋ, B.F. ಸ್ಕಿನ್ನರ್ರೋ, ಬ್ರೂನರ್ರೋ ಅಥವಾ ಜಾನ್ ಪಿಯಾಜೆನೋ ಅಂತೇಳಿ ನಾನು ನೋಡಿದಾಗ ಸಂಜ್ಞಾನಾತ್ಮಕ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಜಾನ್ ಪಿಯಾಜೆ ಏನಪ್ಪ ಅಂತಂದರೆ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಏನಪ್ಪ ಅಂತಂದ್ರೆ ಮಂಡನೆ ಮಾಡಿರ್ತಕ್ಕಂಥ ಮನೋವಿಜ್ಞಾನಿ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾಯ್ತು ಅಂದ್ರೆ ಕೆಳಕಂಡ ಯಾವುದು ಕಲಿಕೆಯಿಂದ ಉಂಟಾದುದಲ್ಲ. ನೋಡಿರಿ, ಕಲಿಕೆಯಿಂದ ಯಾವುದು ಉಂಟಾಗುವುದಿಲ್ಲ. ಪರಿಕಲ್ಪನೆ ರೂಪುಗೊಳ್ಳುವುದು, ದೈಹಿಕ ಪಕ್ವತೆ ಅಭಿವೃದ್ಧಿ ರೂಪುಗೊಳ್ಳುವುದು, ಜ್ಞಾನ ವೃದ್ಧಿ ಆಗೋದು. ವಿಶೇಷವಾಗಿ ಇದನ್ನು ಗಮನಿಸ್ರಿ. ಪರಿಕಲ್ಪನೆ ನಮಗೆ ಜ್ಞಾನ ಏನಪ್ಪ ಅಂತಂದ್ರೆ ಪರಿಕಲ್ಪನೆ ವಿಷಯದ ಜ್ಞಾನ ನಮಗೆ ಬರ್ತದೆ. ನಮ್ಮದೇ ಆಗಿರ್ತಕ್ಕಂಥ ಜ್ಞಾನವನ್ನು ನಾವು ವಿಷಯದಿಂದ ಅರ್ಥೈಸ್ಕೊಂಡು ಅವರು ವೃದ್ಧಿ ಮಾಡ್ಕೋಬೋದು. ನಮ್ಮಲ್ಲಿರ್ತಕ್ಕಂಥ ಅಭಿವೃದ್ಧಿಗಳು ಅಲ್ಲೇನಾಗ್ತಾವೆ ಅಂದ್ರೆ ರೂಪುಗೊಳ್ಳಲಿಕ್ಕೆ ಇಲ್ಲೇನಪ್ಪ ಅಂತಂದ್ರೆ ಕಲಿಕೆಯೂ ಸಹಕಾರಿ ಆಗ್ತದೆ. ಆದರೆ ದೈಹಿಕ ಪಕ್ವತೆ ನಮ್ಮ ಶರೀರದ ಪಕ್ವವಾಗಿ ಬೆಳೆಯುವಂಥ ಪರಿಕಲ್ಪನೆ ಇಲ್ಲೇನಪ್ಪ ಅಂತಂದ್ರೆ ಕಲಿಕೆಯಿಂದ ಆಗುವುದಿಲ್ಲ. ಹೀಗಾಗಿ ಸರಿಯಾದ ಉತ್ತರ 2. ನೆಕ್ಸ್ಟ್ ನಾವು ಗಮನಿಸಿದಾಗ ಏನಪ್ಪ ಅಂತಂದ್ರೆ ಸರಿಯಾದ 13ನೇ ಪ್ರಶ್ನೆ, 6ನೇ ತರಗತಿಯಲ್ಲಿ ಕಲಿಯುತ್ತಿರುವ ಸುಮಾಳಿಗೆ ತನ್ನ ದೇಹದಲ್ಲಿ ಉಂಟಾದ ಬದಲಾವಣೆಗಳಿಂದ ಮುಜುಗರ ಹಾಗೂ ಒತ್ತಡ ಉಂಟಾಗಿದೆ. ಆಕೆಯ ಶಿಕ್ಷಕರಾಗಿ ನೀವು ಆಕೆಯನ್ನು ಹೇಗೆ ಸಮಾಧಾನಪಡಿಸ್ತೀರಿ? ನೋಡಿರಿ, 6ನೇ ತರಗತಿ ಮಗು ಐತಿ ಸುಮಾ ಅನ್ನುವಂಥದ್ದು. ಆಕೆ ದೇಹದ ಕೆಲವೊಂದಿಷ್ಟು ಬದಲಾವಣೆ ಆಗಿ ಆಕೆಗೆ ಬದಲಾವಣೆ ಆಗೋದ್ರಿಂದ ಮುಜುಗರ ಉಂಟಾಗತ್ತೈತಿ, ಒತ್ತಡಕ್ಕೆ ಮಗು ಒಳಗಾಗತ್ತೈತಿ. ಅವಾಗ ನೀವು ಶಿಕ್ಷಕರಾಗಿ ಏನಲ್ಲಿ ಆಕೆಗೆ ಸಮಾಧಾನ ಮಾಡ್ತೀರಿ ಅಂತೇಳಿ ಶಾಲಾ ಆಪ್ತ ಸಲಹೆಗಾರರ ಬಳಿ ಕಳಿಸ್ತಿರೋ, ಸುಮಾ ತಾಯಿ ಜೊತೆ ಮಾತನಾಡಿ ಸುಮಾಳಿಗೆ ತಿಳುವಳಿಕೆ ಹೇಳುವಂತೆ ಕೇಳಿಕೊಳ್ತಿರೋ, ಅಥವಾ ಹದಿಹರಿಯದರಲ್ಲಿ ಉಂಟಾಗ್ತಕ್ಕಂಥ ದೈಹಿಕ ಬದಲಾವಣೆಗಳು ಹಾಗೂ ಆ ಬದಲಾವಣೆಗಳಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳುವ ಬಗ್ಗೆ ತರಗತಿಯಲ್ಲಿ ಬೋಧಿಸುವೆ. ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಸಿಕ್ಬಿಡ್ತಾ ಆಲ್ರೆಡಿ. ಅಂದರೆ ನಾವು ಶಿಕ್ಷಕರಾಗಿ ಆ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ದೈಹಿಕವಾಗಿ ಏನು ಬದಲಾವಣೆಗಳಾಗ್ತವೋ ಅದಕ್ಕೆ ನಾವು ಯಾವ ರೀತಿ ನಮ್ಮ ದೇಹವನ್ನು ಸಿದ್ಧಪಡಿಸ್ಕೋಬೇಕು, ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ಅನ್ನೋದಂಥದ್ದನ್ನು ನಾವು ತರಗತಿಯಲ್ಲಿ ಬೋಧಿಸಿದಾಗ ಇನ್ನುಳಿದಿರ್ತಕ್ಕಂಥ ಮಕ್ಕಳಿಗೆ ಏನಾಗ್ತೈತಿ ಅಂದರೆ ಅದರ ಜ್ಞಾನ ಪರಿಕಲ್ಪನೆ ಬರ್ತೈತಿ. ಹೀಗಾಗಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ವ್ಯಕ್ತಿ ವೈವಿಧ್ಯತೆಯನ್ನು ನಿರ್ಧರಿಸುವ ಅಂಶಗಳು ಯಾವ? ಅನುವಂಶತೆ ಮಾಡ್ತದೋ, ಪರಿಸರ ಮಾಡ್ತದೋ, ಅಂತರ್ಸ್ರಾವಕ ಗ್ರಂಥಿಗಳು ಮಾಡ್ತಾವು, ಮೇಲಿನ ಎಲ್ಲವೂ ಮಾಡ್ತಾವು. ನಾವು ವಿಶೇಷವಾಗಿ ನೋಡಿದಂದ್ರೆ ಎಲ್ಲವೂ ಸಹಿತ ಪ್ರಮುಖವಾಗಿ ಕಾರಣನೇ. ವ್ಯಕ್ತಿ ವೈವಿಧ್ಯತೆಯನ್ನು ನಿರ್ಧರಿಸ್ತಕ್ಕಂಥದ್ದು ಪರಿಸರದಿಂದನೂ ಆಗಿರ್ಬೋದು, ಅನುವಂಶತೆಯಿಂದ ಆಗಿರ್ಬೋದು, ಅಥವಾ ಅವನಲ್ಲಿ ಗ್ರಹಿಸ್ತಕ್ಕಂಥ ಅಥವಾ ಸ್ರವಿಸ್ತಕ್ಕಂಥ ಗ್ರಂಥಿಗಳಿಂದನೂ ಕೂಡ ಅಲ್ಲಿ ವ್ಯಕ್ತಿ ವೈವಿಧ್ಯನಾಗಿ ಬೆಳೀಲಿಕ್ಕೆ ಸಾಧ್ಯ ಅದ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ. ನೋಡಿರಿ, ವ್ಯಕ್ತಿಯ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತೇಳಿ ಕೊಟ್ಟಾರ ಆಲ್ರೆಡಿ. ಅಲ್ಲಿ ಅದರೊಳಗನ ಉತ್ತರ ಐತಿ ಅಧ್ಯಯನ ಅಂತೇಳಿ. ಹಿಂಗೆ ಬಂದಾಗ ನಾವು ವ್ಯಕ್ತಿ ಅಧ್ಯಯನ ಅಂತೇಳಿ ನಾವು ತಿಳ್ಕೊಂಬಿಡ್ಬೋದು. ಮುಂದಿನ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ ಏನು? ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಏನು ವ್ಯತ್ಯಾಸ ಇದ್ದಿ ನಾವು ಗಮನಿಸಿದಾಗ ನಮಗೇನಪ್ಪ ಹತ್ರ ಇಲ್ಲಿ ಅಂಶಗಳು ನೋಡಿರಿ. ಬೆಳವಣಿಗೆ ಒಂದು ನಿರಂತರ ಪ್ರಕ್ರಿಯೆ, ಬೆಳವಣಿಗೆ ನಿರಂತರವಾಗಿ ನಡೀತೈತಿ, ಆದರೆ ವಿಕಾಸ ನಿರಂತರ ಪ್ರಕ್ರಿಯೆ ಅಲ್ಲ ಅಂತ ನಾವು. ಎರಡನೇದು, ವಿಕಾಸ ಒಂದು ನಿರಂತರ ಪ್ರಕ್ರಿಯೆ, ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ. ನೋಡಿರಿ, ಇಲ್ಲಿ ನಮ್ಗೆ ಸಿಕ್ಬಿಡ್ತಾ ಆನ್ಸರ್. ಯಾಕಂದರೆ ಬೆಳವಣಿಗೆ ಒಂದು ಹಂತಕ್ಕೆ ಹೋಗಿ ನಿಂತು ಬಿಡ್ತೈತಿ, ಆದರೆ ವಿಕಾಸ ನಿಲ್ಲೋದಿಲ್ಲ, ಯಾಕಂದ್ರೆ ನಿರಂತರವಾಗಿ ಇರ್ತೈತಿ ಇದು. ಹೀಗಾಗಿ ಸರಿಯಾದ ಉತ್ತರ 2. ಇನ್ನು ಮುಂದಿನ ಪ್ರಶ್ನೆ, ಮುಖ, ಕೊಂಕುಳು ಮುಂತಾದೆಡೆ ರೋಮಗಳು ಬೆಳೆಯುವ ವಯಸ್ಸು. ನೋಡಿರಿ, ಇದು ವಿಶೇಷವಾಗಿ ಎಲ್ಲರ ಕಡೆ ನಾವು ಗಮನಿಸಿದಾಗ ಹದಿಹರಿಯದಲ್ಲಿ ಏನಪ್ಪ ಅಂತಂದರೆ ಈ ರೀತಿ ನಮಗೆ ಅಂಶಗಳು ಕಂಡು ಬರತಕ್ಕಂಥವುಗಳನ್ನು ನಾವು ಗಮನಿಸ್ತೀವಿ.
ಇನ್ನು ಆರಂಭಿಕ ಹದಿಹರೆಯದವರಲ್ಲಿ ಕಂಡುಬರುವ ದುಗುಡ ನೋಡ್ರಿ, ಆ ಹರಿಯದವರಲ್ಲಿ ಕಂಡು ಬರ್ತಕ್ಕಂಥ ದುಗುಡಕ್ಕೆ ಸಂಬಂಧಪಟ್ಟಂಗೆ ಅಂಶ ಏನು ಅಂತೇಳಿ ಅಂದ್ರೆ ನೋಡಿದಾಗ ಪಕ್ವತೆಗೆ ಸಂಬಂಧಪಟ್ಟಂಗೋ, ತಾದ್ವಾತ್ಮತೆಗೆ ಸಂಬಂಧಪಟ್ಟಂಗೋ, ಅಭದ್ರತೆಗೆ ಸಂಬಂಧಪಟ್ಟಂಗೋ, ಜಡತ್ವತೆಗೆ ಸಂಬಂಧಪಟ್ಟಂಗೆ ಅಂತೇಳಿ ನೋಡೋದು ಅಂತಂದ್ರಲ್ಲಿ ತಾದಾತ್ಮತೆಗೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರಲ್ಲಿ ಒಂದು ದುಗುಡತೆ ಏನಾಗತ್ತೆ ಕಂಡು ಬರ್ತದೆ. ನೆಕ್ಸ್ಟ್, ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿ ಸಿಗರೇಟ್ ಸೇದುತ್ತರಾಗ ನಿಮ್ಮ ಕೈಯಾಗ ಸಿಕ್ಕಿಬಿಡ್ತಾನೆ. ಅವಾಗ ನೀವು ಶಿಕ್ಷಕರಾಗಿ ಏನಪ್ಪ ಅಂತಂದ್ರೆ ಅವ್ನಿಗೆ ನಿಭಾಯಿಸ್ತೀರಿ. ನಾವು ಸಿಗರೇಟ್ ಸೇದಾಕತ್ತಾನ, ನೀವು ಬರಾಕತ್ತೀರಿ ಸಿಗರೇಟ್ ಸೇದಾಕತ್ತಾನ, ಹಾಗಾಗಿ ನೀವು ಶಿಕ್ಷಕರಾಗಿ ನೀವು ಅವನನ್ನು ಹೆಂಗೆ ನಿಭಾಯಿಸ್ತೀರಿ? ಧೂಮಪಾನ ಮಾಡಿದ್ದಕ್ಕೆ ಧೂಮಪಾನ ಮಾಡಿದಪ್ಪ ನಾನು ಶಿಕ್ಷೆ ಮಾಡ್ತಿರೋ, ಪ್ರಾಂಶುಪಾಲರ ಬಳಿಗೆ ಹೋಗಿ ಅವ್ರನ್ನ ದೂರು ನೀಡ್ತಿರೋ, ಪೋಷಕರಿಗೆ ದೂರು ನೀಡ್ತಿರೋ? ನೋಡ್ರಿ ಇವೆಲ್ಲ ಮೂರು ಗಮನಿಸ್ರಿ. ಧೂಮಪಾನ ಮಾಡ್ಯಾನ ಅಂತೇಳಿ ಶಿಕ್ಷೆ ಕೊಡೋದಾಗಿರ್ಬೋದು, ಪ್ರಾಂಶುಪಾಲರಿಗೆ ದೂರು ಕೊಡೋದಾಗಿರ್ಬೋದು, ಅಥವಾ ಅವ್ರ ತಂದೆ ತಾಯಿಗಳಿಗೆ ನೀವು ದೂರನ್ನು ಕೊಡ್ಬೋದು. ಆದ್ರೆ ಇದರಿಂದ ಅವನಲ್ಲಿ ಬದಲಾವಣೆ ಆಗ್ತೈತೆ ಅನ್ನೋದು ಕಡಿಮೆ. ನಾವಿಲ್ಲಿ ಗಮನಿಸಿದ್ರೆ 4ನೇದು ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆ. ನೋಡಪ್ಪ, ನೀ ಧೂಮಪಾನ ಮಾಡಿದೆ ಅಂದ್ರೆ ಕ್ಯಾನ್ಸರ್ ಬರ್ತೈತಿ. ಆಪ್ತ ಸಲಹೆನ ಸೂಚನೆಗಳನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟ್, ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸು ಮಾಡುವ ವಿದ್ಯಾರ್ಥಿ ಇತರ ಹುಡುಗರು ಸಹ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಾರೆ. ನೋಡಿರಿ, ಪರೀಕ್ಷೆಗೆ ನಕಲು ಮಾಡಾಕತ್ತ ನಾವು ನಕಲು ಮಾಡಿ ಪಾಸ್ ಮಾಡಾಕ್ತೀರಿ ನೀವು ವಿದ್ಯಾರ್ಥಿಗಳನ್ನ. ಹಂಗೆ ಮಾಡುವಾಗ ಹುಡುಗರು ಸರ ನಾವು ನಕಲು ಮಾಡ್ತೀವಿ ರೀ ಅಂತೇಳಿ ನಕಲು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಅವರ ರಕ್ಷಣಾ ತಂತ್ರ ಏನಂತೇಳಿ ಕರಿತೀರಿ? ನಿಮ್ಮ ಪ್ರತಿಗಮನ, ಬಾಹ್ಯಾರೋಪಣೆ, ಉದಾತ್ತೀಕರಣ, ತಾರ್ಕಿಕವಾದ. ವಿಶೇಷವಾಗಿ ನೋಡಿರಿ, ಒಂದು ಮಗು ಏನು ಮಾಡಾಕತ್ತತಿ, ನಕಲು ಮಾಡಾಕತ್ತಾನ. ಅವ್ನು ನಕಲು ಮಾಡಿ ಸಿಕ್ಕಿಬಿದ್ದಾನ. ಅವ್ನು ಹೇಳ್ತಾನೆ, ಸರ ಎಲ್ಲರೂ ನಕಲು ಮಾಡತ್ತಾರೆ ರೀ, ನಾವೊಬ್ಬ ಮಾಡಾಕತ್ತಿಲ್ಲ. ಅವನ ರಕ್ಷಣಾ ತಂತ್ರ ಏನು ರೀ ಅಂದಾಗಿದೆ? ಬಾಹ್ಯವಾಗಿ ಅವ್ನು ಆರೋಪ ಮಾಡಾಕ್ತಾನೆ. ಬಾಹ್ಯವಾಗಿ ಏನಾಗ್ತಾನೆ, ನಾ ಒಬ್ಬ ಮಾಡಾಕತ್ತಿಲ್ಲ ರೀ, ಅವರು ಮಾಡಾಕತ್ತಾರ ನೋಡ್ರಿ, ಬಾಹ್ಯವಾಗಿ ಆರೋಪಣೆ ಮಾಡಾಕತ್ತಾನ. ನೆಕ್ಸ್ಟ್, ಒಳನೋಟ ಕಲಿಕೆ ಸಿದ್ಧಾಂತವನ್ನು ನೀಡಿದವರು. ನಾವು ವಿಶೇಷವಾಗಿ ಬಂದೀವಿ ಅಂತಂದ್ರೆ ಒಳನೋಟ. ಇಲ್ಲಿ ನಾವು ಚಿಂಪಾಂಜಿ ತೆಗೆದುಕೊಂಡಿವಿ ಅಂತಂದ್ರೆ ಕೋಲ್ಬರ್ಗ್ ಅವ್ರದ್ದು ಬಗ್ಗೆ ನಾವು ಏನು ಮಾಡ್ಬೋದು ಅಂತಂದ್ರೆ ಒಂದಿಷ್ಟು ಗಮನಿಸ್ಬೋದು. ಹೀಗೆ ಕೋಲರ್ ಬಗ್ಗೆ ಸರಿಯಾದ ಉತ್ತರ. ಒಂದು ಉತ್ತಮ ಕಲಿಕೆಯ ಸೂಚನೆಯಲ್ಲ. ನೋಡಿರಿ, ಇಲ್ಲಿ ವಿಶೇಷವಾಗಿ ಗಮನಿಸ್ರಿ, ಉತ್ತಮ ಕಲಿಕೆಯ ಸೂಚನೆ ಇದಲ್ಲ. ಏನು? ಅರ್ಥ ಮಾಡಿಕೊಳ್ಳುವುದು, ಬಾಯ್ಪಾಠ ಮಾಡಿಸುವುದು, ಅಥವಾ ಚರ್ಚಿಸುವುದು, ನೆನಪು ಮಾಡಿಕೊಳ್ಳುವುದು. ವಿಶೇಷವಾಗಿ ನೋಡಿರಿ, ಉತ್ತಮ ಕಲಿಕೆಗೆ ಸಂಬಂಧಪಟ್ಟಂಗೆ ನಾವು ಬಂದೀವಿ ಅಂತಂದ್ರೆ ಬಾಯ್ಪಾಠ ಮಾಡುವುದು ಎಂದು ಉತ್ತಮ ಕಲಿಕೆ ಅಲ್ಲ, ಸೂಚನೆ ನೀಡುವುದಿಲ್ಲದ. ಯಾಕಂದ್ರೆ ಅರ್ಥ ಮಾಡಿಸುವುದು ಅಥವಾ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಇದೇನಪ್ಪ ಅಂದ್ರೆ ಉತ್ತಮ ಕಲಿಕೆ ಆಗ್ಬೋದು. ಚರ್ಚೆ ಮಾಡೋದ್ರಿಂದ ವಿಷಯಗಳು ಏನಕ್ಕ ಅಂದ್ರೆ ಮಕ್ಕಳಿಗೆ ಮನವರಿಕೆ ಆಗ್ತಾವೆ, ಇದು ಕೂಡ ಉತ್ತಮ ಕಲಿಕೆ ಆಗ್ಬೋದು. ನೆನಪು ಮಾಡ್ಕೊಡ್ರಿ ಅಂತೇಳಿ ಮಕ್ಕಳನ್ನು ನೆನಪು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಲ್ಲ, ಇದು ಕೂಡ ಉತ್ತಮ ಕಲಿಕೆ ಆಗ್ಬೋದು. ಆದರೆ ಬಾಯ್ಪಾಠ ಮಾಡಿರಿ ಅಂತಂದಾಗ ಅದು ಏನಾಕೈತೆ ಅಂದ್ರೆ ಉತ್ತಮ ಕಲಿಕೆ ಆಗೋದಿಲ್ಲ. ನೆಕ್ಸ್ಟ್, ಮಕ್ಕಳ ಕಲಿಕೆ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಏನು ಅಂತೇಳಿ ನಾವು ನೋಡಿದಾಗ ಪೂರಕವಾಗಿರಬೇಕು, ಸಹಾನುಭೂತಿ ಹೊಂದಿರಬೇಕು, ತಟಸ್ಥವಾಗಿರಬೇಕು, ನಕಾರಾತ್ಮಕವಾಗಿರಬೇಕು. ಇದು ಭಾಳ ಮುಖ್ಯ. ಯಾಕಂದ್ರೆ ಕಲಿಕಾ ಪ್ರಕ್ರಿಯೆಯೊಳಗೆ ಪೋಷಕರ ಪಾತ್ರಕ್ಕೆ ನಾವು ನೋಡಿದೆವು ಅಂತಂದ್ರೆ ಯಾವಾಗಲೂ ಪೂರಕವಾಗಿರಬೇಕು. ಮಕ್ಕಳ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಅವರ ಕಲಿಕೆಗೆ ಸಂಬಂಧಪಟ್ಟಂಗೆ ಅವರ ಸಹಕಾರ ಏನಪ್ಪ ಅಂತಂದ್ರೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಪೂರಕವಾಗಿರಬೇಕು. ಕಲಿಯುವ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಒಬ್ಬ ಶಿಕ್ಷಕ ಏನು ಮಾಡಬೇಕು? ಕಥೆ ಹೇಳಬೇಕು, ಶಿಸ್ತು ಕಾಪಾಡ್ಕೋಬೇಕು, ನೋಟ್ಸ್ ಕೊಡಬೇಕು, ಪ್ರಶ್ನೆ ಕೇಳಲು ಪ್ರೋತ್ಸಾಹಿಸಬೇಕು. ನೋಡ್ರಿ, ವಿಶೇಷವಾಗಿ ಕತೆ ಹೇಳಬೇಕು. ಇದು ನಮ್ಮ ಕಲಿಕೆಯ ವಿಷಯದ ಆಸಕ್ತಿ ಮೂಡ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಲಿಕೆಗೆ ಅವ್ರಿಗೆ ಏನಪ್ಪ ಅಂತಾರೆ ಕಥೆನೇ ಹೆಚ್ಚಾಕತ್ತೆ. ಶಿಸ್ತು ಕೊಟ್ಟಿವಿ ಅಂತಂದ್ರೆ ಅವ್ರಿಗೆ ಅಲ್ಲಿಯೂ ಕೂಡ ಅವರಿಗೆ ಆಸಕ್ತಿ ಬರೋದಿಲ್ಲ. ಇನ್ನು ನೋಟ್ಸ್ ಕೊಟ್ಟಿವಿ ಅಂದ್ರೂ ಕೂಡ ಬರೋದಿಲ್ಲ. ಇನ್ನು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸಿದೀವಿ ಅಂತಂದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಕಲಿಕೆ ಆಸಕ್ತಿ ಉಂಟಾಗ್ತೈತಿ. ಇನ್ನು ಶರೀರದಲ್ಲಿ ಸದೃಢದ ಬುದ್ಧಿ ಎಂಬ ಹೇಳಿಕೆ ಯಾವ ಅಂಶದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸ್ತದೆ? ವಿಶೇಷವಾಗಿ ಇದನ್ನು ಗಮನಿಸಿದಾಗ ನಾವೇನಪ್ಪ ಅಂತಂದರೆ ಸದೃಢ ಶರೀರ ನೋಡಿ, ಸಂಗೀತದಿಂದ ಬರೋದಿಲ್ಲ, ನಾಟಕದಿಂದ ಬರೋದಿಲ್ಲ, ಲಲಿತ ಕಲೆಯಿಂದ ಬರೋದಿಲ್ಲ, ಕ್ರೀಡೆಯಿಂದ ಬರ್ತದೆ. ಹೀಗೆ ಕ್ರೀಡೆ ಸರಿಯಾದ ಉತ್ತರ. ನೆಕ್ಸ್ಟ್, ಸುದ್ದಿ ಮಾಧ್ಯಮಗಳು ಹಾಗೂ ಇತರ ಮೂಲಗಳಿಂದ ನಾವು ಪಡೆಯುವ ಜ್ಞಾನವು. ನೋಡಿರಿ, ನಮಗೆ ಸಿಗ್ತಕ್ಕಂಥ ಸುದ್ದಿ ಮಾಧ್ಯಮಗಳ ಜ್ಞಾನ ಯಾವುದು? ಮೂಲಗಳಿಂದ ಪಡಿತಕ್ಕಂಥ ಜ್ಞಾನ ಹೆಂಗೆ? ಔಪಚಾರಿಕ ಶಿಕ್ಷಣನೋ, ಅನೌಪಚಾರಿಕ ಶಿಕ್ಷಣನೋ, ಆಕಸ್ಮಿಕ ಶಿಕ್ಷಣನೋ, ದೂರ ಶಿಕ್ಷಣನೋ? ವಿಶೇಷವಾಗಿ ನಾವು ಇದನ್ನು ಗಮನಿಸಿದ್ವಿ ಅಂತಂದರೆ ಇದೊಂದು ಆಕಸ್ಮಿಕ ಶಿಕ್ಷಣ. ಏನೋ ಒಂದು ಟಿ ವಿ ನೋಡಾಕಿದ್ದೀವಿ, ಏನೋ ಒಂದು ಮೊಬೈಲ್ನಲ್ಲಿ ನಾವು ಫೇಸ್ಬುಕ್ ಯೂಟ್ಯೂಬ್ಗಳನ್ನ ನೋಡುವಾಗ ನಮಗೊಂದಿಷ್ಟು ಅಲ್ಲಿ ಏನಪ್ಪ ಅಂತಂದ್ರೆ ಮೂಲಗಳಿಂದ ಒಂದಿಷ್ಟು ಜ್ಞಾನ ಮಾಹಿತಿ ಸಿಕ್ತು ಅಂತಂದ್ರೆ ಇದೇನೋ ಆಕಸ್ಮಿಕ, ನಾವು ಹುಡುಕಾಡಿ ತೆಗೆಯೋದಿಲ್ಲ, ಏನೋ ನೋಡುವಾಗ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್,
ಒಬ್ಬ ಆದರ್ಶ ಶಿಕ್ಷಕ ಹೆಂಗಿರಬೇಕು? ವಿಷಯವನ್ನು ಬೋಧಿಸೋದು ನೋಡ್ರಿ, ಇದೇ ವಿಷಯವನ್ನು ಬೋಧಿಸಿದ ಅಂದ್ರೆ ಅದು ಆದರ್ಶ ಶಿಕ್ಷಕ ಅಲ್ಲ. ಪಾಠವನ್ನು ವಿವರಿಸೋದು ಕೂಡ ಏನಪ್ಪ ಅಂತಂದ್ರೆ ಆದರ್ಶ ಶಿಕ್ಷಕ ಅಲ್ಲ. ಮುಖ್ಯವಾದ ಅಂಶಗಳನ್ನ ನೋಡ್ರಿ, ಮುಖ್ಯವಾದ ಅಂಶಗಳ ಕುರಿತು ಚರ್ಚೆ ಮಾಡೋದು ಕೂಡ ಆದರ್ಶ ಶಿಕ್ಷಕ ಅಲ್ಲ. ಯಾಕೆ? ವಿದ್ಯಾರ್ಥಿಗಳನ್ನ ಯಾರು ಉತ್ತೇಜನವನ್ನು ನೀಡ್ತಾರೋ, ಪ್ರೋತ್ಸಾಹವನ್ನು ನೀಡ್ತಾರಲ್ಲ, ಅವರು ಆದರ್ಶ ಶಿಕ್ಷಕರು. ಕಪ್ಪು ಹಲಗೆಯ ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರ್ತತಿ? ನೋಡ್ರಿ, ಕಪ್ಪು ಹೊಲಿಗೆ ಅಂತೇಳಿ ಬಂದಿವಿ ಅಂತಂದ್ರೆ ಬೋಧನಾ ಉಪಕರಣಗಳಲ್ಲಿ ಇದಕ್ಕೆ ದೃಶ್ಯಕ್ಕೆ ಸಂಬಂಧಪಟ್ಟಾಗ ನಾವು ಪಟ ಯೂಸ್ ಮಾಡ್ಬೋದು. ಅದೇ ರೀತಿ ದೃಶ್ಯ ವಿದ್ಯಾರ್ಥಿಗಳು ಬೋರ್ಡ್ ಮೇಲೆ ಬರೀತಕ್ಕಂಥದ್ದನ್ನು ನೋಡಿ ಏನು ಮಾಡ್ತಾರೆ ಅಂತಂದ್ರೆ ತಿಳಿದುಕೊಳ್ತಕ್ಕಂಥದ್ದು. ಹೀಗಾಗಿ ದೃಶ್ಯ ಸಲಕರಣೆಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ರೋಹನ್ ಅಂತಕ್ಕಂಥವು ಅತಿ ಚಟುವಟಿಕೆ ವಿದ್ಯಾರ್ಥಿ. ನೋಡ್ರಿ, ಭಾಳ ಚಟುವಟಿಕೆಯಿಂದ ನಾವು ಒಬ್ಬ ಶಿಕ್ಷಕರಾಗಿ ಆತನನ್ನು ಹೇಗೆ ನಿಯಂತ್ರಿಸುವಿರಿ? ಉಪಯುಕ್ತ ಚಟುವಟಿಕೆಗಳನ್ನು ತೊಡಗಿಸ್ಕೊ ಅಂತ ಹೇಳ್ತಿರೋ, ಕೊಠಡಿಯ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋ ಅಂತ ಹೇಳ್ತಿರೋ, ಶಾಲೆ ನೋಡ್ರಿ ಇಲ್ಲಿ ಎರಡು ಕೊಟ್ಟ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಶಾಲೆ ಬಿಡುವಂತೆ ನಾವು ಪೋಷಕರಿಗೆ ತಿಳಿಸೋಂಗಿಲ್ಲ. ಅವನು ಇಷ್ಟಪಡುವ ಕ್ರೀಡೆಗಳು ತೊಡ್ಕೋಂಗಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಕೊಠಡಿಯಾಗ ಒಂದು ಮೂಲ್ಯಾಗ ಕುಂಡ್ರಪ್ಪ ತಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಕೊಟ್ಟಾರ ವಿದ್ಯಾರ್ಥಿ ರೋಹನ್ ಅತಿ ಚಟುವಟಿಕೆ ವಿದ್ಯಾರ್ಥಿ ಅಂತೇಳಿ ಕೊಟ್ಟಾಗ ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗೋಪ, ನೀ ಇನ್ನಷ್ಟು ಕಾರ್ಯಪ್ರವೃತ್ತನಾಗು ಅಂತೇಳಿ ಹೇಳಬೇಕು. ಸರಿಯಾದ ಉತ್ತರ 1. ಇನ್ನು ನ್ಯೂನ್ಯತೆ ಇರುವ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿದೆ. ಅವರನ್ನು ಹೇಗೆ ನಿಭಾಯಿಸ್ತೀರಿ? ಅವರಿಗೆ ಬೋಧನೆಯನ್ನು ನಿರಾಕರಿಸೋಂಗೆ ಸಾಧ್ಯ ಇಲ್ಲ. ಅವರಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರನ್ನು ನೇಮಿಸೋಕ್ಕೂ ಮುಖ್ಯೋಪಾಧ್ಯಾಯರಿಗೆ ಹೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ವಿಶೇಷವಾಗಿ ನೋಡ್ರಿ, ನ್ಯೂನ್ಯತೆ ಮಕ್ಕಳನ್ನು ಶಾಲೆ ಬಿಡಿಸಿ ಕರ್ಕೊಂಡು ಹೋಗು ಅಂತೇಳಿ ಪಾಲಕರಿಗೆ ಹೇಳೋಕ್ಕೂ ಬರೋದಿಲ್ಲ. ಇನ್ನು ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಗಮನಿಸ್ರಿ, ಅಂತಹ ಮಕ್ಕಳಿಗೆ ಬೋಧಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ಮೂಲ ಕೌಶಲ್ಯಗಳನ್ನು ತಂತ್ರಗಳನ್ನು ಶಿಕ್ಷಕರಾಗಿರ್ತಕ್ಕಂಥವ್ರು ಬಳಸ್ಕೊಂಡು ಮಗುವಿಗೆ ಕಲಿಸ್ತಕ್ಕಂಥದ್ದು. 4ನೇ ಸರಿಯಾದ ಉತ್ತರ. ನೆಕ್ಸ್ಟ್, ಒಬ್ಬ ಸಂಪನ್ಮೂಲ ಶಿಕ್ಷಕ ಅದು ಪದದ ಅರ್ಥ ಏನು ನಾವು ನೋಡಿದಾಗ, ಸಂಪನ್ಮೂಲ ಶಿಕ್ಷಕ ಅಂದರೆ ಏನು ರೀ? ತುಂಬ ಶ್ರೀಮಂತದಾನ್ರಿ ಅದಕ್ಕೆ ಸಂಪನ್ಮೂಲ ಅಲ್ಲ. ಸರ್ ಅವ್ನು ಭಾಳ ಪ್ರಭಾವಶಾಲಿ ಶಿಕ್ಷಕ ಅಲ್ಲ. ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೇಕಾದ ಜ್ಞಾನ ಮತ್ತು ಮಾಹಿತಿಯನ್ನು ಹೊಂದಿರುವ ಶಿಕ್ಷಕ, ಇವರು ಮಾತ್ರ ಏನಪ್ಪ ಅಂತಂದ್ರೆ ಸಂಪನ್ಮೂಲ ಶಿಕ್ಷಕರು. ನೋಡಿ, ವಿದ್ಯಾರ್ಥಿಗಳ ಶಾಲೆಯೊಳಗೆ ನಾನು ಹೆಸರೈತೆ ಅವನು ಕೂಡ ಅಲ್ಲ. ವಿದ್ಯಾರ್ಥಿಗಳಿಗೆ ಅಗತ್ಯಗಳನ್ನು ಪೂರೈಸಲಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನೀಡ್ತಕ್ಕಂಥ ಯಾವ ಉತ್ತಮ ಶಿಕ್ಷಕನಲ್ಲ ಅವನು ಸಂಪನ್ಮೂಲ ಶಿಕ್ಷಕ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, 7ನೇ ತರಗತಿ ವಿದ್ಯಾರ್ಥಿ ಕರಣ ಹೆಚ್ಚು ಮಾತಾಡೋಂಗಿಲ್ಲ, ನೀವು ಇತರರ ಜೊತೆ ಮುಕ್ತವಾಗಿ ಬೆರೆಯುವುದೂ ಇಲ್ಲ. ಹಾಗಾದರೆ ಈ ವ್ಯಕ್ತಿ ಒಬ್ಬನೇ ಇರಲಿಕ್ಕೆ ಕಾರಣ ಅಥವಾ ಇವು ಯಾವಾಗಲೂ ಒಬ್ಬನ್ನೇ ಇರಲು ಇಷ್ಟಪಡ್ತಾನೋ ಯಾಕೆ ಅಂತೇಳಿ ಪ್ರಶ್ನೆ ಬರ್ತದೆ. ನೋಡ್ರಿ, ಒಬ್ಬ ಇರೋಕೆ ಕಾರಣ ಏನು? ಬಹಿರ್ಮುಖಿ ತಂದಾಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಎಲ್ಲರ ಜೋಡಿ ಬೆರಿಲಿಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಹೇಳಿಬಿಟ್ಟಾರೆ. ಉಭಯಮುಖಿನೂ ಆಗಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮನೋರೋಗ್ಯದಾನ್ರಿ, ಅವ್ನ ಮನಸ್ಸಿನಾಗ ಏನಪ್ಪ ಅಂದ್ರೆ ಕೊರಗಾಕತಾನ ಅಂತಂದ್ರೆ ಅವ್ಗೆ ಅಲ್ಲಿ ಒಂದೇನೋ ಒಂದು ಸಮಸ್ಯೆ ಐತಿ ಅನ್ಬೋದು. ಆದ್ರೆ ಇವೇನಪ್ಪ ಅಂತಂದ್ರೆ ಅಂತರ್ಮುಖಿ ಅಂತೇಳಿ ಕರೀತಾರೆ. ಯಾಕೆ? ಅವ್ನು ಯಾರ ಜೊತೆಗೂ ಬೆರೆಯಂಗಿಲ್ಲ, ತನ್ನ ಪಾಡಿ ತಾ ಇರತಕ್ಕಂಥವ ವ್ಯಕ್ತಿ ಆಗಿರ್ತಕ್ಕಂಥವ. ಇನ್ನು ತಬ್ರೇಜ್ 8ನೇ ತರಗತಿ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಹೊಂದಾನ, ಆದರೆ ಓದಿನಲ್ಲಿ ಇವಂಗೆ ಆಸಕ್ತಿನೇ ಇಲ್ಲ. ಹಾಗಾದರೆ ಇವ್ನಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ? ಕ್ರೀಡೆಗಳಲ್ಲಿ ಮುಂದುವಾ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಓದಿನ ಕಡೆ ಗಮನ ಕೊಡು ಅಂತೇಳಿ ಹೇಳ್ಬೋದು ನಾವು ಒಂದಿಷ್ಟು. ಬಟ್ ಮಾರ್ಗದರ್ಶನವನ್ನು ಮಾಡೋದಿಲ್ಲ, ತನಕ ಬರೋದಿಲ್ಲ. ಆದರೆ ವಿಶೇಷವಾಗಿ ಹೆಂಗೆ, ನೀವು ಓದಿನಾಗೂ ಇರಬೇಕು, ಕ್ರೀಡೆಯೊಳಗೂ ಇರಬೇಕು, ಎರಡನ್ನೂ ನೀವು ಸರಿಯಾಗಿ ದುಗಿಸ್ಕೋಪ ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಕೆಳಕಂಡಗಳಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ? ನೋಡ್ರಿ, ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ ಕೊಟ್ಬಿಟ್ಟ. ನಾವು ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ ಬಂದೀವಿ ಅಂತಂದ್ರೆ ನಾವು ಇಲ್ಲಿ ಗಮನಿಸೇ ಬಿಡಬೇಕು. ಯಾಕಂದ್ರೆ ರೋಷಾಕನ ಮಷಿಕಲೆ ಅನ್ನತಕ್ಕಂಥದ್ದು ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡ್ತದೆ. ಇನ್ನು ಭಾಷಾ ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದೈತಿ ಅಂತೇಳಿ ಹೇಳಿದಿರ್ತಕ್ಕಂಥವ್ರು ನಿಮ್ಗೆ ಗೊತ್ತೇ ಇರಲಿ. ನೋಮೋ ಚೊಮೋಸ್ಕಿ ಅಂತಕ್ಕಂಥ ವ್ಯಕ್ತಿ ಈ ಮಾತನ್ನು ಹೇಳಿಬಿಡ್ತಾನೆ. ಇನ್ನು ಅದೇ ರೀತಿಯಾಗಿ ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ಉದಾಹರಣೆಗಳಂತೇಳಿ ನಾವು ನೋಡೋದಾಯ್ತು ಅಂತಂದ್ರೆ, ಪ್ರಾಥಮಿಕ ಅಭಿಪ್ರೇರಣೆಗಳು ಹಸಿವಾಗಿರಲಿ, ಬಾಯಾರಿಕೆ ಆಗಿರಲಿ, ಇವುಗಳೆರಡೂ ಸಹಿತ ಏನಪ್ಪ ಅಂತಂದ್ರೆ ಆ ಪ್ರಾಥಮಿಕ ಅಭಿಪ್ರೇರಣೆಗಳು ಅದು ಸಂಬಂಧ ಬರೋದಿಲ್ಲ. ನೆಕ್ಸ್ಟ್ 6ನೇ ತರಗತಿಯಿಂದ 8ನೇ ತರಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕಂಡು ಬರುವಂಥ ಸಮಸ್ಯೆಗಳು ಬಹುಮಟ್ಟಿಗೆ ಯಾವಪ್ಪ ರೀ? ವಿಶೇಷವಾಗಿ ನಾವು ಗಮನಿಸಿದ್ವಿ ಅಂತಂದ್ರೆ ಅಲ್ಲಿ ತಾದಾತ್ಮ್ಯತೆಗೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದನ್ನು, ಅವರಲ್ಲಿ ಗೊಂದಲಗಳು ದೂಡುಗಳನ್ನು ನಾವು ನೋಡ್ತೀವಿ. ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇದು
ಕಲಿಕಾ ನ್ಯೂನತೆಗೆ ಸಂಬಂಧಪಟ್ಟ ಬರ್ತದೆ. ಕೆಳಕಂಡ ಅಂಶಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣ ಅಲ್ಲ. ಪ್ರತಿಭಾನ್ವಿತ ಅಂತೇಳಿ ನಾವು ಬಂದಾಗ ನಿಧಾನವಾಗಿ ಕಲಿಯೋರು ಮಾತ್ರ ಅಲ್ಲಿ ಪ್ರತಿಭಾನ್ವಿತ ಮಕ್ಕಳು ಅನ್ನಂಗಿಲ್ಲ. ಸೃಜನಾತ್ಮಕವಾಗಿ ವಿಶಿಷ್ಟವಾಗಿ ಕಲಿತಕ್ಕಂಥವ್ರು, ನಾವೀನ್ಯತೆಯಾಗಿ ಕಲಿತಕ್ಕಂಥವ್ರು, ಕುತೂಹಲಕರಿತಕ್ಕಂಥವ್ರು ಎಲ್ಲರೂ ಕೂಡ ಪ್ರತಿಭಾನ್ವಿತರೆ. ಹೀಗಾಗಿ ನಿಧಾನ ಕಲಿಕಾ ಮಕ್ಕಳಾಗುವುದಿಲ್ಲ. ನೆಕ್ಸ್ಟ್ ಕೊನೆಯದು, ಒಂದು ಪರೀಕ್ಷೆ ತಾನು ಏನನ್ನು ಮಾಪನ ಮಾಡಬೇಕೋ ಅದನ್ನು ಮಾಪನ ಮಾಡಿದರೆ ಆಗ ಅದಕ್ಕೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಪರೀಕ್ಷೆಗೆ ನ್ಯಾಯಸಮ್ಮತವಾಗಿರ್ತಕ್ಕಂತಹ ಪರೀಕ್ಷೆ ಅಂಥೇಳಿ ಕರಿತೀವಿ. ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ SSLC ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿಯವರೆಗೆ ಬಿಡಿಸಿದ್ವಿ. ಅವುಗಳನ್ನು ಕೂಡ ನೋಡ್ರಿ. ಇಂಗ್ಲೀಷು ಕೂಡ ಕೆಲವೊಂದಿಷ್ಟು ಬಿಡಿಸಿದ್ದೀವಿ, ಅವುಗಳನ್ನು ಕೂಡ ನೋಡಿರಿ. ನಿಮಗೆ ಕನ್ನಡವೂ ಕೂಡ ಏನಪ್ಪ ಅಂತಂದ್ರೆ ಬಿಡಿಸಿರ್ತಕ್ಕಂಥವುಗಳದಾವ, ಅವುಗಳನ್ನು ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ.